ವೀಕ್ಷಕರೇ, ತಮಿಳಲ್ಲಿ ನೋಡಿ ಗಾಬರಿ ಆಗುವಂತಹ ಅವಶ್ಯಕತೆ ಏನಿಲ್ಲ. 16,000 ಮಹಿಳೆಯರಿಗೆ ಮಾತ್ರ ಹಣ ಅಂತ ಏನು ಕೊಟ್ಟಿದ್ದೀನಲ್ಲ, 16,000 ಒಂದು ಮಹಿಳೆಯರಿಗೆ ಅವರಿಗೆ ಮಾತ್ರ ಅಮೌಂಟು ಹೋಗೋದಿಲ್ಲ ಅಂತೆ. ಗೃಹಲಕ್ಷ್ಮಿ ಯೋಜನೆದು ಅಮೌಂಟು ಮತ್ತು ಅನ್ನಭಾಗ್ಯ ಯೋಜನೆ ಅಮೌಂಟು ಹೋಗೋದಿಲ್ಲಂತೆ. ಯಾಕೆ, ಯಾವ ಕಾರಣಕ್ಕಾಗಿ 16,000 ಮಹಿಳೆಯರಿಗೆ ಹೋಗೋದಿಲ್ಲ? ಸೊ ಅವರು ಕೂಡ ಬಡ ಜನರೇ, ಅವರು ಕೂಡ BPL ರೇಷನ್ ಕಾರ್ಡ್ದಾರರೇ. ಸೊ ಅವ್ರಿಗೂ ಕೂಡ ಯಾಕೆ ಅಮೌಂಟ್ ಅವ್ರಿಗಷ್ಟೇ ಹೋಗೋದಿಲ್ಲ? ಒಂದು 16,000 ಒಂದು ಮಹಿಳೆಯರಲ್ಲಿ ನೀವು ಕೂಡ ಆಗಿರ್ಬೋದಲ್ವಾ? ಸೊ ಅದಕ್ಕೋಸ್ಕರ ಏನಿದು ಮಾಹಿತಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾಕೆ ಇವ್ರಿಗೆ ಹೋಗಲ್ಲ, ಪಿನ್ ಟು ಪಿನ್ ಕ್ಲಿಯರ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಾನು, ಓಕೆನಾ? ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಅದು ಇದು ಅಂತ ಏನು ಹೇಳಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣನೇ ಹೋಗಿಲ್ಲ. ಇಲ್ಲಿ 80% ಅಮೌಂಟ್ ಹೋಗಿದೆ ಅಂತ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಆಯಿತಾ? ಸೊ ಆದರೆ ಈಗ ಏನು 20% ಹೋಗಿದೆಯಲ್ಲ ಅವ್ರಿಗೆ ಅಮೌಂಟ್ ಹೋಗೋದಿಲ್ಲ. ಮತ್ತು ಇನ್ನು 12ನೇ ಕಂತಿನ ಹಣ ಕೂಡ ಈ ಒಂದು 16 ಒಂದು ಮಹಿಳೆಯರಿಗೆ ಹೋಗಲ್ಲ. ಬರುವಂತಹ ಕಂತುಗಳು ಕೂಡ ಬರಲ್ಲ. ಸೊ ಯಾಕೆ ಬರಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು ಹೇಗೆ? ನಾವು ಕೂಡ ಒಂದು 16 ಒಂದು ಮಹಿಳೆಯರೇನು 16,000 ಮಹಿಳೆಯರದಾರಲ್ಲ, ಸೊ ಅವರು ಕೂಡ ಬಡವರಿದ್ದಾರೆ. ಮತ್ತು ಅಲ್ಲಿ ಹೆಚ್ಚಿನ ಒಂದು ಬಡವರಂದರೆ ಅವರೇ. ಸೊ ಅವ್ರಿಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ಮುಖ್ಯವಾದ ಕಾರಣ ಅದಕ್ಕೆ ಏನಪ್ಪ ಅಂದರೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇದ್ದಾರಂತೆ ಅವರು. ಹಾಗಾದರೆ ಬಡವರಿದ್ದಾರೆ, ಯಾಕೆ ಒಂದು ಟ್ಯಾಕ್ಸ್ ಪೇಯರ್ ಮಾಡ್ತಾರೆ? ಅವ್ರ ಹತ್ರ ಆ ಒಂದು ಅಮೌಂಟ್ ತುಂಬಲಿಕ್ಕೇ ಹಣ ಇರಲ್ಲ, ಇನ್ನು ಟ್ಯಾಕ್ಸ್ ಎಲ್ಲಿಂದ ತುಂಬಬೇಕು ಅಂತ ನೀವು ಅನ್ಕೋಬಹುದು. ಇಲ್ಲಿದೇನೆ ಒಂದು ಟ್ವಿಸ್ಟ್ ಕಣ್ರಿ. ಇಲ್ಲಿ ನೋಡಿ, ಇವರು ಈಗ ಅಮೌಂಟ್ ಏನು ಹೆಚ್ಚಿದೆ ಅಂತ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರಲ್ಲ. ಈಗ ಹೆಚ್ಚಿನ ಅಮೌಂಟನ್ನು ತುಂಬ್ತಾ ಇವ್ರಿಗಂತೂ ಟ್ಯಾಕ್ಸ್ ಪೇಯರ್ ಇರುತ್ತೆ. ವರ್ಷಕ್ಕೆ ಅಮೌಂಟ್ ಇಂತಿಷ್ಟು ಅಂತ ಟ್ಯಾಕ್ಸನ್ನು ಕಟ್ತಾ ಇರ್ತಾರೆ, ಅಂಥವ್ರಿಗೆ ಬೇರೆ ಆಯಿತು. ತಿಂಗಳಿಗೆ ಇಂತಿಷ್ಟು ಅಂತ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಅವ್ರಿಗಂತೂ ಬೇರೆ ಆಯಿತು. ಈಗ ಇವರಿಗೆ ಹೇಗಿದೆ ಅಂದರೆ ಟ್ಯಾಕ್ಸು, ಈಗ ಅಮೌಂಟನ್ನು ಸಾಲವನ್ನು ಪಡೆದಿರ್ತಾರೆ, ಒಂದು ಯಾವುದಾದ್ರೂ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದಿರ್ತಾರೆ, ಅದಕ್ಕೆ ಟ್ಯಾಕ್ಸನ್ನು ತುಂಬಿರ್ತಾರೆ ನೋಡಿ. ಅದೇ ಒಂದು ತಾಂತ್ರಿಕ ದೋಷದಿಂದ ಏನಾಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನಲ್ಲಿ ಇವರು ಟ್ಯಾಕ್ಸ್ ಪೇಯರ್ ಅಂತ ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗತ್ತಪ್ಪ? ನಮ್ಮದು ಬ್ಯಾಂಕ್ ಅಕೌಂಟ್ಗೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ಗೆ ಲಿಂಕ್ ಇರಲ್ಲ, ಆಧಾರ್ ಕಾರ್ಡ್ಗೆ ಮಾತ್ರ ಲಿಂಕ್ ಆಗಿರುತ್ತೆ ಅಂತ ಅನ್ಕೋಬಹುದು. ಇಲ್ಲಿ ನೋಡಿ, ಫ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ಹೌದಲ್ವಾ? ಫ್ಯಾನ್ ಕಾರ್ಡ್ಗಲ್ಲಿ ಏನೇ ಒಂದು ನೀವು ಸ್ಕೀಮ್ ತೆಗೆದುಬಿಟ್ರು ಅದು ಆಧಾರ್ ಕಾರ್ಡ್ಗೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಇರುತ್ತೆ ಕಣ್ರಿ. ಈ ರೇಷನ್ ಕಾರ್ಡ್ಗೆ ಎಲ್ಲನೂ ಕೂಡ ಗೊತ್ತಾಗ್ಬಿಡುತ್ತೆ. ನಾನು ನಿಮಗೆ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ, ಇದೇನು ಗೊತ್ತಾಗುತ್ತೆ ಅಂತ ಅಂದ್ಕೋಬೇಡಿ. ಅಲ್ಲಿ ರೇಷನ್ ಕಾರ್ಡ್ಗೆ ಗೊತ್ತಾಗುತ್ತೆ, ರೇಷನ್ ಕಾರ್ಡ್ಗೆ ಏನಾಗುತ್ತೆ, ಅಲ್ಲಿ ಆಹಾರ ಇಲಾಖೆಗಂತೂ ಗೊತ್ತಾಗ್ಬಿಡತ್ತೆ. ಇಲ್ಲಿ ಖುದ್ದಾಗಿ ಆಹಾರ ಇಲಾಖೆನೇ ಈ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಓಕೆನಾ? ಸೊ ಈಗಾಗಲೇ 10 ಲಕ್ಷ 15 ಲಕ್ಷ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾಯಿದೆ, ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸೊ ಆ ಒಂದು ರೇಷನ್ ಕಾರ್ಡ್ಗಳಲ್ಲಿ ಒಂದು ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡುವವರು ಅಂತ ಬರ್ತಾ ಇದೆ. ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಇಲ್ಲಿ ನೋಡಿ, ನೀವು ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರು ಸಹಿತ ಅಲ್ಲಿ ಟ್ಯಾಕ್ಸ್ ಅನ್ನು ತುಂಬಬೇಕಾಗತ್ತೆ. ಸಾಲದ ಮೇಲೆ ಟ್ಯಾಕ್ಸ್ ಅನ್ನು ತುಂಬುವವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತೀರಾ. ನಿಮ್ಗೇನು ಅಮೌಂಟ್ ಬರಲ್ಲ ಅಂತೇನಿಲ್ಲ, ಅಮೌಂಟ್ ಬರುತ್ತೆ. ಆದರೆ ತಾಂತ್ರಿಕ ದೋಷದಿಂದ ಈ ರೀತಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ತಾಂತ್ರಿಕ ದೋಷದಿಂದ ಬರ್ತಾ ಇದ್ರೆ ನಮ್ಗೇನು ಪ್ರಾಬ್ಲಮ್ಮು, ನಾವೇನು ಮಾಡಿದೀವಿ, ನಾವೇನು ಕೂಡ ತಪ್ಪು ಮಾಡಿಲ್ಲ ಅಂತ ನೀವು ಅನ್ಕೋಬಹುದು. ಸೊ ಅದನ್ನು ಸಾಲ್ವ್ ಮಾಡಬೇಕಾಗಿರೋದು ನೀವೇನೆ. ನಿಮಗೆ ಹಣ ಬರ್ಬೇಕಂದ್ರೆ ನೀವೇ ಸಾಲ್ವ್ ಮಾಡ್ಕೋಬೇಕು ಕಣ್ರಿ. ಸೊ ಅದಕ್ಕೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸನ್ನು ಮೊದಲು ನೀವು ಚೆಕ್ ಮಾಡ್ಕೋಬೇಕು. ಒಂದೇದಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ನೀವು 16,000 ಅಂದರೆ 16,000ದಲ್ಲಿ ನೀವು ಕೂಡ ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಆಗಿರ್ಬೋದು. ಸೊ ನಮ್ಮ ಮನೆಯವರು ಕೂಡ ಆಗಿರ್ಬೋದು. ಮೊದಲು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡ ತಕ್ಷಣ ಅಲ್ಲೇನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ನಾವು ಕಟ್ತಿರಲಿಲ್ಲ, ಆದರೂ ಸಹಿತ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ನೀವು ಒಂದು ವೇಳೆ ನೀವು ಕೇಳಿ, ಸಾಲ ನಾವೇನು ಮಹಿಳೆಯರು ಏನು ಪಡೆದಿಲ್ಲ ಅಂತ ನೀವು ಅನ್ಕೊಂಡ್ಕೊಂಡ್ರಬೇಡಿ. ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಸದಸ್ಯರು ಕೂಡ ಪಡೆದಿರುವುದು, ನಿಮ್ಮ ಮಕ್ಕಳು ಕೂಡ ಪಡೆದಿರ್ಬೋದು, ನಿಮ್ಮ ಒಂದು ಗಂಡಂದಿರು ಕೂಡ ಪಡೆದಿರಬಹುದು. ಸೊ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೇಷನ್ ಕಾರ್ಡಲ್ಲಿರುವಂತಹ ಸದಸ್ಯರು ಈ ಒಂದು ಲೋನನ್ನು ಪಡ್ಕೊಂಡಿದ್ರೆ, ಸಾಲವನ್ನು ಪಡ್ಕೊಂಡಿದ್ರೆ, ಅದರಲ್ಲಿ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರನ್ನು ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನು ಮಾಡಲೇಬೇಕು. ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಹಣ ಬೇಕಂದರೆ
ಇಲ್ಲ ಅಂದರೆ ಬಿಟ್ಬಿಡಿ ನಡೆಯುತ್ತೆ. ಅಮೌಂಟ್ ಬೇಕಪ್ಪ ಅಂದರೆ ಮುಂದೆ ಬರುವಂತಹ ಎಲ್ಲ ಕಂತುಗಳು ಬೇಕಂದರೆ ಈಗ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಬರ್ತಾ ಇದ್ದರೆ ನೀವೇನು ಮಾಡಬೇಕು, ನೀವೇ ಒಂದು ಖುದ್ದಾಗಿ ಒಂದು ಲಿಸ್ಟನ್ನು ರೆಡಿ ಮಾಡಬೇಕು, ಒಂದು ನೋಟಿಸನ್ನು ರೆಡಿ ಮಾಡ್ಕೋಬೇಕು. ನೀವೇನು ಮಾಡಬೇಕು, ಪತ್ರದಲ್ಲಿ ನಾವು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರನ್ನು ಮಾಡಲ್ಲ, ನಮ್ಮ ಒಂದು ಸಾಲ ಒಂದು ಕಾರಣಕ್ಕಾಗಿ ಟ್ಯಾಕ್ಸ್ ಪೇಯರ್ ಆಗ್ತಾ ಇದೆ, ಅದಕ್ಕೆ ನೋಡಿ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಒಂದು ಸ್ಪಷ್ಟನೆಯನ್ನು ಒಂದು ಬರಿಬೇಕಾಗತ್ತೆ. ಅಲ್ಲಿರುವಂತಹ ಒಂದು ಮುಖ್ಯಸ್ಥ ಏನು ಮಾಡಬೇಕು, ಸಿಗ್ನೇಚರ್ ಮಾಡಬೇಕಾಗತ್ತೆ. ನೀವೇ ಖುದ್ದಾಗಿ ಬರೆದುಕೊಂಡು ಸಿಗ್ನೇಚರ್ ಮಾಡಿಕೊಂಡು ನೀವೇನು ಮಾಡಬೇಕು, ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡಬೇಕು. ಓಕೆನಾ, ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲರೂ ಸಬ್ಮಿಟ್ ಮಾಡಬೇಕಂತ ಏನಿಲ್ಲ, ಯಾರು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಏನು ಸ್ಟೇಟಸ್ನಲ್ಲಿ ಬರ್ತಾ ಇದೆಯಲ್ಲ, ಸೊ ಅಂಥವರು ಮಾತ್ರ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಇನ್ನೊಂದು ವೀಕ್ಷಕರೇ, ಆದಾಯ ತೆರಿಗೆ ಇಲಾಖೆ ಮತ್ತು ವಾಣಿಜ್ಯ ಇಲಾಖೆನೂ ಕೂಡ ಕೆಲಸ ಮಾಡ್ತಾನೆ ಇದ್ದಾವೆ ಸತತವಾಗಿ. ಯಾಕಂದರೆ ಈ ರೀತಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಬಹಳಷ್ಟು ಜನರ ಒಂದು ನೋಡಿ ಇದರೊಳಗೆ ನೋಟಿಫಿಕೇಶನ್ ಒಳಗೆ ಬರ್ತಾ ಇದ್ದಾವೆ. ಮತ್ತು ಅಲ್ಲಿ ಒಂದು ಸ್ಟೇಟಸ್ನಲ್ಲಿ ಚೆಕ್ ಮಾಡಿದಾಗ ಈ ರೀತಿ ಬರ್ತಾ ಇರುವಂಥದ್ದು, ಅಲ್ಲಿ ಬಡವರಿದ್ರೂ ಸಹಿತ BPL ರೇಷನ್ ಕಾರ್ಡ್ ಇದ್ರೂ ಸಹಿತ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅವರು ಕೂಡ ತಲೆ ಕೆಡಿಸ್ಕೊಂಡ್ರು. ಸೊ ಆವಾಗ ಸೊಲ್ಯೂಷನ್ ಸಿಕ್ಕಿದ್ದು ಇಲ್ಲೇನೆ. ಎಲ್ಲರೂ ಕೂಡ ಈಗ ಒಂದು ಲೋನನ್ನು ತೆಗೆಸ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಹೀಗಾಗಿ ನಮ್ಮ ಆದಾಯ ತೆರಿಗೆ ಕಟ್ಟುವವರು ಯಾರು ಅಂತ ನಾವು ಗುರುತಿಡುವಂತಹ ಸಂದರ್ಭದಲ್ಲಿ ಈ ರೀತಿ ಬಹಳಷ್ಟು ಜನರು ಸಿಗ್ತಾ ಇದ್ದಾರೆ. ಈಗ ಬರೀ 16,000 ಸಿಕ್ಕಿದಾರಲ್ಲ, ಇನ್ನೂ ಹೆಚ್ಚಿನ ಜನರು ಸಿಗ್ತಾ ಇದ್ದಾರಂತೆ. ಇನ್ನೂ ಹೆಚ್ಚಿನ ಜನರು ಸಿಕ್ಕ ಮೇಲೆ ಅವರೆಲ್ಲರೂ ಕೂಡ ನೀವು ಕೂಡ ಕಟ್ಟಬೇಕಾಗತ್ತೆ. ಯಾಕಂದ್ರೆ ಲೋನ್ ಅಂತರೂ BPL ರೇಷನ್ ಕಾರ್ಡ್ದಾರರು ಪಡೆದೇ ಇರ್ತಾರೆ. ಆಲ್ಮೋಸ್ಟ್ ಈಗ 100%ನಲ್ಲಿ ಒಂದು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ 50ಕ್ಕಿಂತ ಹೆಚ್ಚಿನ ಒಂದು ಜನರು ಈ ಒಂದು ಲೋನನ್ನು ಪಡೆದೇ ಇರ್ತಾರೆ. ಯಾಕಂದರೆ ಕಡಿಮೆ ಆದರೂ ಸಹಿತ ಲೋನನ್ನು ಪಡೆದಿರ್ತಾರೆ. ಯಾಕಂದರೆ ಬಡ ಜನರಿಗೆ ಲೋನ್ ಅತ್ಯಮೂಲ್ಯವಾಗಿರುವಂಥದ್ದು, ಮುಖ್ಯವಾಗಿರುವಂಥದ್ದು. ಯಾವುದೇ ವಸ್ತು ಬೇಕಾದರೆ, ಯಾವುದೇ ಒಂದು ಏನು ಬೇಕಾದರೂ ತೊಗೋಬೇಕಂದ್ರೆ ಅವರು ಲೋನ್ ಮುಖಾಂತರ ತೆಗೆದುಕೊಳ್ಳುವುದು. ಸೊ ನಂತರ ಅದನ್ನು ಕಟ್ಟಲಿಕ್ಕೆ ವಿಚಾರ ಮಾಡೋದು, ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಅವರ ಒಂದು ಜೀವನದಲ್ಲಿ. ಹೇಳಬೇಕಂದ್ರೆ ಈ ರೀತಿ ಬಹಳಷ್ಟು ಜನರದು ಕೂಡ ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ. ಸೊ ಈ ರೀತಿ ನಡೀತಾ ಇರುತ್ತೆ. ಎಲ್ಲರದ್ದು ಕೂಡ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇರುವಂತಹ ಕಾರಣಕ್ಕಾಗಿ ಫುಲ್ ಕನ್ಫ್ಯೂಷನ್ ಆಗಿಬಿಟ್ರಂತೆ ಆದಾಯ ತೆರಿಗೆ ಇಲಾಖೆ ಮತ್ತು ವಾಣಿಜ್ಯ ಇಲಾಖೆ. ಸೊ ಅದಂತ ಆದಮೇಲೆ ಇದಕ್ಕೆ ಯಾಕೆ ಈ ರೀತಿ ಬರ್ತಾ ಇದೆ, ಪ್ರತಿಯೊಬ್ಬರದು ಕೂಡ BPL ರೇಷನ್ ಕಾರ್ಡ್ ಇಷ್ಟೊಂದು ಮಾಡಿಸಿದಾರೆ ಅಂತ ಕನ್ಫ್ಯೂಸ್ ಆಗಿದ ತಕ್ಷಣ, ಸೊ ಇಷ್ಟೆಲ್ಲ ಒಂದು ಕ್ಲಾರಿಫಿಕೇಶನ್ ಅಲ್ಲೆಲ್ಲ ಹುಡುಕಾಡಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತಂತೆ. ಸೊ ಈ ರೀತಿ ಆದಮೇಲೆ ನಿಮ್ಗೊಂದು ಸೊಲ್ಯೂಷನನ್ನು ಕೊಟ್ಬಿಟ್ಟಿದ್ದಾರೆ. ಈ ರೀತಿ ನಿಮ್ದು ಏನಾದರೂ ಬರ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಕೂಡ ಏನು ಮಾಡಿ, ಸ್ಟೇಟಸನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡ್ಲಿಕ್ಕೆ ಬರಲಿಲ್ಲಪ್ಪ ಅಂದ್ರೆ ನೀವು ಏನು ಮಾಡಬೇಕು, ನಿಮ್ಮ ಒಂದು ಗ್ರಾಮ ಒನ್, ಕರ್ನಾಟಕ ಒನ್ ಬಾಪು ಸೇವಾ ಕೇಂದ್ರ ಇರ್ತಾವಲ್ಲ, ಸೊ ಅಲ್ಲಿ ಹೋಗಬೇಕಾಗತ್ತೆ. ಮುಖ್ಯವಾಗಿ ನೀವೇನು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ, ಕರ್ನಾಟಕ ಒನ್, ಗ್ರಾಮ ಒನ್ ಗೊತ್ತದಲ್ಲ, ಸೊ ಅಲ್ಲಿನೇ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕನ್ನು ಒಯ್ಯಿರಿ. ಎಮರ್ಜೆನ್ಸಿಗೆ ಹೋಯ್ದ ತಕ್ಷಣ ಅಲ್ಲೇನಾದರೂ ನಿಮಗೆ ತೋರಿಸಿದ್ದೆ ಆದರೆ ಟ್ಯಾಕ್ಸ್ ಪೇಯರ್ ಅಂತ, ಸೊ ನೀವು ಖಂಡಿತವಾಗ್ಲೂ ನೀವು ಸಲ್ಲಿಸಬೇಕಾಗತ್ತೆ, ಸಬ್ಮಿಟನ್ನು ಮಾಡಲೇಬೇಕಾಗತ್ತೆ. ಇನ್ನು ಉಳಿದಂಥವ್ರು ಟ್ಯಾಕ್ಸ್ ಪೇಯರು ತಿಂಗಳಿಗೆ ಮತ್ತು ವಾರಕ್ಕೆ ತಿಂಗಳಿಗೆ ಮತ್ತು ವರ್ಷಕ್ಕೆ ಯಾರು ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಿರ್ತೀರ, ನಿಮ್ಮ BPL ರೇಷನ್ ಕಾರ್ಡ್ ಇದ್ರೂ ಸಹಿತ ನಿಮಗೆ ನ್ಯೂಸ್ ಇಲ್ಲ, ನಿಮ್ಮ BPL ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ 100%. ಇನ್ನು ಬೆಂಗಳೂರು ನಗರದಲ್ಲಿರುವಂಥವ್ರು ಕೂಡ ಬಹಳಷ್ಟು ಜನ ಸಿಗ್ತಾ ಇದ್ರಂತೆ. ಸೊ ನಿಮ್ಗೆ ಯಾರ ಬೆಂಗಳೂರದಲ್ಲಿರುವಂಥವ್ರು ನೋಡ್ತಾ ಇದ್ರೆ ನಿಮ್ಗೊಂದು ಎಚ್ಚರಿಕೆ ವೀಕ್ಷಕರೇ. ಸೊ ಬಹಳಷ್ಟು ಜನರು ನೀವು ಅಲ್ಲಿರುವಂತಹ ಒಂದು ಫಲಾನುಭವಿಗಳು BPL ರೇಷನ್ ಕಾರ್ಡ್ ಅರ್ಜಿ ಒಂದು ಏನು ಎಲಿಜಿಬಲ್ ಇಲ್ಲ ಅಂದರೂ ಕೂಡ ಸಿಗ್ತಾ ಇದ್ದಾರಂತೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ನಿಮಗೆ ಅಮೌಂಟ್ ಹಾಕಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗೋದು, ಮತ್ತು ಇದು ಟೆಕ್ನಿಕಲ್ ವಿಷಯದಿಂದ, ತಾಂತ್ರಿಕ ದೋಷದಿಂದ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದೆ. ಸೊ ಇದರಿಂದ ಅಮೌಂಟ್ ಹಾಕೋದು ಒಂದು ಸ್ವಲ್ಪ ತಡ ಆಗ್ಬೋದು. ಅಂದರೆ ಹಾಕ್ತಾ ಇರ್ತಾರೆ, ಆದರೆ ಎಲ್ಲರಿಗೂ ಒಮ್ಮೆಲೆ ಬರ್ತಾ ಇರಲ್ಲ. ಅಗದಿ ಫುಲ್ ಸ್ಲೋ ಒಂದು ಸ್ವಲ್ಪ ಜನರಿಗೆ ಮಾತ್ರ ಅಮೌಂಟ್ ಹಾಕ್ತಾ ಬರ್ತಾರೆ. ದಿನಕ್ಕೆ 5% ಜನರಿಗೆ, 10% ಜನರಿಗೆ ಈ ರೀತಿ ಅಮೌಂಟ್ ಹಾಕ್ತಾ ಬರ್ತಾರೆ. ಒಂದು ಸ್ವಲ್ಪ ಅಂತೂ ಹೆಚ್ಚಿನ ಟೈಮೇ ತೊಗೊಳ್ಬೋದು ಅಂತ ಅನಿಸ್ತಾ ಇದೆ ನನಗಂತೂ, ವೈಯಕ್ತಿಕವಾಗಿ ಅನಿಸ್ತಾ ಇರುವಂಥದ್ದು. ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಟೈಮ್ ತೊಗೊಳುತ್ತೆ, ಆದರೆ ಹಂತವಾಗಿ ಸ್ವಲ್ಪ ಜನರಿಗೆ ಅಮೌಂಟ್ ಹಾಕ್ತಾ ಬರ್ತಾರೆ. ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಕ್ಲಿಯರಿಫಿಕೇಷನ್ ಆಗ್ತಾ ಇರ್ತವೆ. ಸೊ ಅಂಥ ಒಂದು ಕ್ಲಿಯರಿಫಿಕೇಷನ್ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಮತ್ತು ಯಾವುದೇ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರೋದವರಿಗೆ ಅಮೌಂಟು ಹೋಗ್ತಾನೆ ಇರುತ್ತೆ. ಓಕೆನಾ, ಸೊ ಇದಿಷ್ಟು ಬಗ್ಗೆ ನಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಬೇಗನೆ ಒಂದು ಕೆಲಸ ಮಾಡಿಕೊಂಡು ಒಂದು ಹಣವನ್ನು ಪಡಿತಾ ಹೋಗಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್.